ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಂತೂ ಈವ್ನಿಂಗಿಂದನೇ ತುಂಬ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ನಾನಿವತ್ತು ಡ್ಯೂಟಿಯಿಂದ ಬರೋದು ಕೂಡ ಲೇಟ್ ಆಯಿತು. ನೋಡಿ, ಮನೆ ನೋಡಿದ್ರಲ್ಲ ಹೆಂಗಾಗಿದೆ ಅಂತ, ಎಷ್ಟು ಪಾತ್ರೆಗಳೆಲ್ಲ ಇದೆ ಅಂತ. ಇಷ್ಟು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಸ್ವಲ್ಪ ಪಿಂಗಾಣಿ ವಸ್ತು ತೊಗೊಬರ್ಬೇಕಿತ್ತು, ತೊಗೊಬಂದೆ. ಅಂದರೆ ನಾನು ಒಂದೇ ಕಡೆ ನೋಡಿ ತೊಗೊಳಲ್ಲ, ಒಂದು 2-3 ಕಡೆ ನೋಡ್ತೀನಿ. ಆಮೇಲೆ ರೇಟೆಲ್ಲ ಮಾತಾಡಿ ನನಗೆ ಇಷ್ಟ ಆಯಿತು ಅಂತ ಅಂದರೆ ಮಾತ್ರನೇ ನಾನು ತೊಗೊಬರ್ತೀನಿ. ಹಾಗೆ ಮನೆಯದೆಲ್ಲ ಕ್ಲೀನಿಂಗ್ ಅಂತ ಅಂದ್ರೇ ಒಂದು ಹೆಡ್ಡೇಕ್ ಅಂತ ಅನಿಸ್ಬಿಡುತ್ತೆ. ಯಾಕಂತಂದರೆ ಹೊರಗಡೆನೂ ಕೆಲಸ ಮಾಡ್ಕೊಬಂದು ಒಳಗಡೆನೂ ಕೆಲಸ ಮಾಡಬೇಕು ಅಂತ ಅಂದರೆ ಸ್ವಲ್ಪನೇ ರೆಸ್ಟ್ಲೆಸ್ ಅಂತ ಅನಿಸುತ್ತೆ, ಮತ್ತು ಟಯರ್ಡ್ ಫೀಲ್ ಆ ಥರ ಆಗುತ್ತೆ. ಬಟ್ ಅದನ್ನು ನಾವು ಕಷ್ಟದಿಂದ ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಅದರಿಂದ ನಾನು ಇಷ್ಟಪಟ್ಟೆ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಇದೆಲ್ಲ 2 ದಿನದಿಂದ ತುಂಬಾ ಬ್ಯುಸಿ ಇದ್ದೆ ನಾನು ಕೆಲಸದ ಪರ್ಪಸಲ್ಲಿ. ತುಂಬ ಅಂತಂದರೆ ನನಗೆ ಮನೆಯಿಂದ ಹೊರಡೋದು, ನೈಟ್ ಲೇಟಾಗಿ ಬಿಡೋದು ಅದೇ ಆಗ್ತಿದೆ. ಅದರಿಂದಾಗಿ ನಾನು ಆದಷ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಇವಾಗ ಹಬ್ಬ ಬೇರೆ ಬರ್ತಿದೆಯಲ್ಲ, ಯುಗಾದಿ ಹಬ್ಬ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಳಗಡೆ ನಾನೇನು ಯೂಸ್ ಮಾಡ್ತಿದ್ದೆ ಎಲ್ಲನೂ ಆಚೆ ಕಡೆ ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪಾತ್ರೆಗಳಾಗಿರ್ಬೋದು ಇದೆಲ್ಲ ಅಂದರೆ ಏನಂತಂದರೆ ಒಂದು ಸ್ವಲ್ಪ ಜಾಸ್ತಿ ಇದಾಗೆ ಕ್ಲೀನ್ ಮಾಡ್ಕೋಬೇಕು. ನಾನೇನು ಮಾಡ್ತೀನಿ ಅಂತ ಅಂದರೆ, ಅದು ಬಾಕ್ಸ್ ಇದೆಯಲ್ಲ ಅದರೊಳಗಡೆ ಮಾಮೂಲಿ ವಿಮ್ ಸೋಪು ಮತ್ತು ವಿಮ್ ಲಿಕ್ವಿಡು, ಅದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಎರಡನ್ನೂ ಅಂದರೆ ಕರಗೋದಕ್ಕೆ ಬಿಟ್ಟಿರ್ತೀನಿ ಒಂದಿನ. ಅದಾದಮೇಲೆ ಕರಗಿದ್ಮೇಲೆ ಇಟ್ಕೊತೀನಿ. ಜಾಸ್ತಿ ನೊರೆನೂ ಬರುತ್ತೆ ಮತ್ತು ನೀಟಾಗಿ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ಕೋತೀನಿ. ಯಾವಾಗಲೂ ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಶೇಕ್ ಮಾಡಿ ಯೂಸ್ ಮಾಡಿದ್ರೆ ಅದು ನಮಗೆ ಪರ್ಫೆಕ್ಟಾಗಿ ಇದಾಗ್ಬಿಡುತ್ತೆ. ಅದು ಫೋಮ್ ಬೇಸ್ ನೀಟಾಗಿ ಬಂದುಬಿಡುತ್ತೆ. ಮತ್ತು ಹಾಗೆ ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೆಂಗಿದ್ರೂ ಡೈಲಿ ಕ್ಲೀನ್ ಮಾಡ್ಕೋತೀವಿ, ಹಾಗೆಯೇ ಇದೂ ನಾರ್ಮಲಾಗೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಏನೇನಿದ್ವು ಐಟಮ್ಸು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಹೇಗಿದ್ರು ಹಬ್ಬ ಹತ್ರಕ್ಕೆ ಬರ್ತಿದೆಯಲ್ಲ, ಮೇಲ್ಗಡೆದೆಲ್ಲ ಅವಾಗಿಂದ ಅವಾಗ ಮಂತ್ಲಿ ಒನ್ಸು, ಒಂದು 2 ಮಂತ್ಸ್ ಒನ್ಸ್ ನನಗೆ ಯಾವಾಗ ಫ್ರೀ ಇರುತ್ತೋ ನಾನು ಅವಾಗ ಇದೆಲ್ಲ ಕೆಲಸಗಳು ಮಾಡ್ಕೋತೀನಿ. ನಾನು ಅಲ್ಲಿ ಕವರಲ್ಲಿ ಕಟ್ಟಿದ್ದೀನಲ್ಲ ಹಸಿ ಕಸ ಎಲ್ಲ ಒಂದು ಕವರ್ಗೆ ಹಾಕಿಟ್ಬಿಟ್ಟಿರ್ತೀನಿ. ಅದನ್ನು ಕಸದ ಬಂದಾಗ ಕಸಕ್ಕೆ ಹಾಕ್ಬಿಡ್ತೀನಿ. ಇಲ್ಲ ಅಂತಂದರೆ ಗಾಡಿಗಳು ನಿಂತಿರುತ್ತಲ್ವ, ಹಸಿ ಕಸ ಒಣ ಕಸದ್ದು, ನಾನು ಹೋಗ್ಬೇಕಾದ್ರೆ ಕೆಲಸಕ್ಕೆ ಆ ಟೈಮಲ್ಲಿ ಹಾಕ್ತೀನಿ. ಇಲ್ಲ ಅಂತಂದರೆ ನಾನು ಇದರಲ್ಲೇ ಹಾಕ್ಬಿಡ್ತೀನಿ. ನೋಡಿ, ಪಿಂಗಾಣಿ ಐಟಮ್ಸು ನಾನು ತೊಗೊಬಂದೆ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಏನೋ ಒಂಥರ ಡೆಕೋರೇಟಿವ್ ಆಗಿ ಮತ್ತು ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಟ್ಟರೆ ಒಂಥರ ಆ್ಯಂಟಿಕ್ ಪೀಸ್ ಥರ ಅಂತ ಹೇಳಿಬಿಟ್ಟು ನಾನು ತೊಗೊಬಂದಿರೋದು. ನನಗೂ ಏನೋ ಪಾತ್ರೆ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಇದೆ ಅಲ್ವ ಇಷ್ಟ ಜಾಸ್ತಿ. ಸಾಮಾನ್ಯವಾಗಿ ನನಗೂ ಹಾಗೆ ಅಷ್ಟೇ ಇಷ್ಟ ಆಗುತ್ತೆ ಬಟ್ಟೆಗಳು. ಮತ್ತು ನಾನು ಜಾಸ್ತಿ ಯಾವುದಕ್ಕೂ ಅನಾವಶ್ಯಕವಾಗಿ ಖರ್ಚು ಮಾಡೋದಕ್ಕೆ ಹೋಗಲ್ಲ. ಯಾವುದಾದ್ರೂ ನೆಸೆಸಿಟಿ ಇತ್ತು, ಅದು ನನಗೆ ನೀಡೆಡ್ ಅಂತ ಅನಿಸಿದ್ರೆ ಮಾತ್ರನೇ ನಾನು ಖರ್ಚು ಮಾಡ್ತೀನಿ. ನೋಡಿ, ಇದೆಲ್ಲ ಅಫೋರ್ಡಬಲ್ ಪ್ರೈಸಿಗೆ ಸಿಕ್ತು ಅಂತಂದರೆ ತುಂಬ ಇದಿಲ್ಲ. ನಾನು ಎಲ್ಲ ಅಂಗಡಿಗಳಿಗೂ ಹೋದಾಗ ನಂದು ನೇಚರೇ ಹಾಗೆ, ಸ್ವಲ್ಪ ಬಾರ್ಗಿನ್ ಜಾಸ್ತಿ ಮಾಡ್ತೀನಿ. ಅವರೇ ಅಯ್ಯೋ ಏನಪ್ಪ ಇಷ್ಟು ಬಾರ್ಗಿಂಗ್ ಮಾಡಿದೋಳೆ ಅಮ್ಮ, ಅಯ್ಯೋ ತೊಗೊಂಡೋಗಮ್ಮ ಅಂತ ಅಂದ್ಬಿಡ್ಬೇಕು. ಆ ರೇಂಜಿಗೆ ನಾನು ಬಾರ್ಗಿಂಗ್ ಮಾಡೋಕ್ಕೆ ನಿಂತ್ಕೊಬಿಡ್ತೀನಿ. ಆ ಥರ ಎಲ್ಲರೂ ಅನ್ಕೋಬೋದು, ಅಯ್ಯೋ ಬಾರ್ಗಿಂಗ್ ಮಾಡಿದ್ರೆ ಕೊಡ್ತಾರಾ ಕೊಡಲ್ವಾ ಅಂತ. ಫಸ್ಟು ನಾನು ಬಾರ್ಗಿನ್ಗೆ ಮಾಡೋದು. ಆನಂತರ ಅಂದರೆ ಹೋದ್ರೆ ತೊಗೊಳ್ದಿರೆ ವಿಂಡೋ ಶಾಪಿಂಗ್ ಅಂತೂ ನಾನು ಮಾಡಲ್ಲ. ಹೋದರೆ ಒಂದು ವಸ್ತುನಾದರೂ ತೊಗೊಂಡು ಬಂದೇ ಬರ್ತೀನಿ. ಇಲ್ಲ ಅಂತಂದರೆ ಹೋಗಲ್ಲ. ಹೋಗಿ ಕೇಳಿದ್ಮೇಲೆ ಒಂದು ವಸ್ತುನಾದರೂ ತೊಗೊಂಡು ಬಂದೇ ಬರ್ತೀನಿ. ಬಾರ್ಗಿಂಗ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ಹೋದ್ಮೇಲೆ ಆ ಶಾಪಲ್ಲಿ ತೊಗೊಳ್ದಿರ ವಾಪಸ್ ಬರಲ್ಲ. ಯಾಕಂತಂದರೆ ಏನಾದರೂ ಒಂದು ತೊಗೊಬರ್ತೀನಿ. ಹಾಗೆ ಸ್ವಲ್ಪ ಮ್ಯಾಟ್ಗಳಾಗಿರ್ಬೋದು ಎಲ್ಲನೂ ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡು ಎಲ್ಲನೂ ಹೊರಗಡೆ ಸ್ವಲ್ಪ ಹಾಕ್ಬಿಟ್ಟು ಧೂಳೆಲ್ಲ ಕೊಡವಿ ಆಮೇಲೆ ಹಾಕ್ತೀನಿ ನಾನು. ಯಾಕಂತಂದರೆ ಧೂಳೆಲ್ಲ ಅದೆಲ್ಲ ಮಣ್ಣೆಲ್ಲ ಸೇರ್ಕೊಂಡಿರುತ್ತಲ್ಲ, ನಾವು ನಡೆದಾಡ್ತಿರ್ತೀವಲ್ಲ,
ಅದ್ರದ್ದೆಲ್ಲ ಮಣ್ಣು ಸೇರ್ಕೊಂಡಿರೋದ್ರಿಂದ ಇಟ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಟೀಪಾಯ್ ಕೆಳಗಡೆದು ಈಗ ಒಂದು ಸ್ವಲ್ಪ ದಿನದಿಂದ ವಾಶ್ ಮಾಡಿದ್ದೆ. ಅದಕ್ಕೆ ನಾನು ಅದನ್ನೇನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ಹಾಗೇ ಕೊಡುಕೊಂಡು ನಾನು ಹಾಗೆ ಹಾಕೋತಾ ಇದ್ದೀನಿ. ಯಾಕಂತಂದರೆ ಅದು ಜಾಸ್ತಿ ದಿನ ವಾಶ್ ಮಾಡ್ತಾಯಿತ್ತು ಅಂದರೆ ಬೇಗನೆ ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಅದೇ 15 ಡೇಸು ಒನ್ಸ್ ಆ ಥರ ನಾನು ಮಾಡೋಕ್ಕೆ ಹೋಗಲ್ಲ. 1 ಮಂತ್ ಒಂದ್ಸಲ ನಾನು ವಾಶ್ ಎಲ್ಲ ಮಾಡ್ಕೋತೀನಿ. ಇದನ್ನು ಮಾತ್ರ ಏನಾದರೂ ಹಬ್ಬಗಳಿತ್ತು ಅಂತ ಅಂದಾಗ ಹಾಕೋತೀನಿ. ಹಬ್ಬ ಹತ್ರ ಬಂದಾಗ ಒಂದು 2 ದಿನ ಮುಂಚೆ ಹಾಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ನಾನು ಇವಾಗೇನು ಅದನ್ನು ಹಾಕಿಲ್ಲ. ಮ್ಯಾಟನ್ನು ಕೂಡ ಅಷ್ಟೇ ಇನ್ನೊಂದು ಸಲ ಹಾಕ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ ನೋಡಿ, ಗಿಡಗಳೆಲ್ಲ ನಾವು ಒಂದು 2-3 ದಿನ ಕೇರ್ ಮಾಡಿಲ್ಲ ಅಂತಂದರೆ, ಬರೀ ನೀರು ಹಾಕೋದು ಕೆಳಗಡೆ ಏನು ಕೇರ್ ಮಾಡಿಲ್ಲ ಅಂತಂದರೆ ಒಂದು ವಾರದಿಂದ ಆ ಕಡೆ ಸೈಡ್ ಏನು ಗುಡಿಸ್ಕೊಂಡಿರಲಿಲ್ಲ ನೋಡಿ, ಅದೆಲ್ಲ ಮಣ್ಣಾಗಿರ್ಬೋದು, ಅದು ವೇಸ್ಟ್ ಒಣಗೋಗಿರೋ ಎಲೆಗಳಾಗಿರ್ಬೋದು, ಅದೆಲ್ಲ ಆಗಿಬಿಡುತ್ತೆ. ಅದು ನಾನು 2-3 ದಿನದಿಂದ ಬ್ಯುಸಿ ಇದ್ದೆ ನೋಡಿ, ಅದಕ್ಕೇನು ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಅದೇ ಥರ ಆ ಸೈಡಲ್ಲೆಲ್ಲ ನೀಟಾಗಿ ಗುಡಿಸ್ಕೊಂಡು ಅಲ್ಲಿ ಸ್ವಲ್ಪ ನೀರು ಹಾಕಿ ತಳ್ಳಿಬಿಟ್ಟು ಆಮೇಲೆ ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಅಂತಂದರೆ ಒಂದ್ಸಲ ಬರ್ಲಲ್ಲಿ ತಳ್ಳಿಬಿಟ್ಟು ಅಂತಂದರೆ ನೀರಲ್ಲಿ ಹಾಕಿಬಿಟ್ಟು ತೊಳ್ಕೊಂಡು ಆನಂತರ ಮಾಪ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಒಂದು ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡ್ಕೋತಾ ಇದ್ದೀನಿ. ಅಂತ ಅಂದರೆ ಬಾಡಿ ಲೋಷನ್ ಆಗಿರ್ಬೋದು, ನಾನೊಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ ಫೇಸಿಗೆ. ಅದು ಬಿಟ್ಟರೆ ಒಂದು ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಯಾವಾಗಾದರೂ ಆಫೀಸಲ್ಲೇ ಹೋಗಬೇಕು ಅಂತಂದರೆ ಲಿಪ್ಸ್ಟಿಕ್ ಕಂಪಲ್ಸರಿ ಆಗುತ್ತೆ. ಲಿಪ್ಸ್ಟಿಕ್ ಯೂಸ್ ಮಾಡಿ ಲಿಪ್ಸು ಕೂಡ ಬ್ಲ್ಯಾಕ್ ಆಗಿಬಿಟ್ಟಿದೆ. ಯಾರಿಗಾದರೂ ಏನಾದರೂ ಹೋಮ್ ರೆಮಿಡಿ ಅಥವಾ ಯಾವುದಾದ್ರೂ ಬೆಸ್ಟು ಏನಾದರೂ ಗೊತ್ತಿದ್ದರೆ ನಿಮಗೆ ಅದನ್ನು ಒಂದು ಕಮೆಂಟ್ ಮಾಡಿ. ನಾನು ತುಂಬ ಯೂಸ್ ಮಾಡಿದ್ದೀನಿ, ಯಾಕಂದರೆ ನಾವಿರೋದೇ ಬ್ಯೂಟಿ ಇಂಡಸ್ಟ್ರಿ ಆಗಿರೋದ್ರಿಂದ ನಾವು ತುಂಬ ಯೂಸ್ ಮಾಡಿದ್ದೀವಿ. ಬಟ್ ಅದು ಯಾವುದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಥರ ರಿಸಲ್ಟ್ ಯಾವುದೂ ಸಿಕ್ಕಿಲ್ಲ ಯಾವುದು ಯೂಸ್ ಮಾಡಿದ್ರೂ. ಅದರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಹಾಗೆ ಸ್ವಲ್ಪ ಹೇರು ಒಣಗಿದ ನಂತರ ನಾರ್ಮಲಾಗಿ ಟವಲ್ ಡ್ರೈನೇ ನಾನು ಮಾಡ್ಕೊಳ್ಳೋದು. ಯಾಕಂತಂದರೆ ಡ್ರೈಯರೆಲ್ಲ ಯೂಸ್ ಮಾಡಿದ್ರೆ ಹೇರೆಲ್ಲ ತುಂಬಾ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮೊದಲೇ ಹೇರ್ ಫಾಲ್ ಆಗ್ತಿರೋದ್ರಿಂದ ಅದು ಎಲ್ಲ ಯೂಸ್ ಮಾಡಿದ್ರೆ ತುಂಬ ಅದೂ ಹೇರ್ ಫಾಲ್ ಎಲ್ಲ ಆಗಿಬಿಡುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊತಾ ಇದ್ದೀನಿ. ಮತ್ತು ನಮ್ಮ ಮನೇಲಿ ಏನಂತಂದರೆ ಸೋಲಾರ್ದು ಬರ್ತಿತ್ತು, ಬಟ್ ಅದು ಏನು ಪ್ರಾಬ್ಲಮ್ ಆಗಿದೆಯೋ ಏನೋ ಗೊತ್ತಿಲ್ಲ. ಗೀಝರಿಂದ ಸ್ನಾನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ಅದು ಕರೆಂಟ್ ವಾಟರಿಂದಾಗಿ. ಅದಾದಮೇಲೆ ಏನು ಮಾಡೋಕ್ಕಾಗುತ್ತೆ, ಹೆಲ್ದಿ ಫುಡ್ಸ್ ಎಲ್ಲ ತಿನ್ನಬೇಕು. ಇಂಟೇಕ್ ಏನೇನು ಜ್ಯೂಸ್ ತೊಗೋತೀವೋ ಅದೆಲ್ಲ ನೀಟಾಗಿ ತೊಗೋಬೇಕು. ಟೈಮಿಗೆ ಸರಿಯಾಗಿ ನಾವು ಮಾಡ್ಕೊಂಡು ತಿನ್ನಬೇಕು, ಅದೊಂದೇ ಮೇಯ್ನು. ಇವತ್ತು ನಾನು ಸ್ವಲ್ಪ ಏನಾದರೂ ಸ್ಪೆಷಲ್ ಅಂತ ಏನಿಲ್ಲ, ನಾರ್ಮಲಾಗಿ ಸಿಂಪಲ್ಲಾಗಿ ಒಂದು ಇದು ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ನ. ಮತ್ತು ಏನು ಗೊತ್ತಾ, ಇವಾಗ ನಾವು ಹೆಲ್ತ್ ಕಾನ್ಷಿಯಸ್ ಇರಬೇಕು. ಯಾಕಂತಂದರೆ ಗ್ಯಾಸ್ಟ್ರಿಕ್ ಆಗೋದಾಗಿರ್ಬೋದು, ಇದೆಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಸ್ವಲ್ಪ ತಿಂದ್ರೂ ಪರವಾಗಿಲ್ಲ. ಟೈಮ್ ಟು ಟೈಮ್ ಕರೆಕ್ಟಾಗಿ ತಿನ್ಕೊಂಬಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ತಿನ್ಕೊಬರ್ಬೇಕು. ಪರವಾಗಿಲ್ಲ, ನೀವು ಜಾಸ್ತಿನೇ ತಿನ್ನಬೇಕು, ಇಲ್ಲ ಇಷ್ಟಿಷ್ಟೇ ತಿನ್ನಬೇಕಂತೆಲ್ಲ. ಹೊಟ್ಟೆ ಹಸುವಾದಾಗ ಸ್ವಲ್ಪ ತಿನ್ನಬೇಕು, ಈ ಹೊತ್ತಲ್ಲೇ ತಿನ್ನಬೇಕು ಅಂತ ಆ ಥರ ರಿಸ್ಟ್ರಿಕ್ಟ್ ಮಾಡ್ಕೋಬಾರ್ದು. ನಾವು ಇವತ್ತು ಮುಗಿದ ಮೇಲೆ ತಿನ್ನಬಾರ್ದು ಅಂತ ಅಂದ್ಕೊಂಡು. ಬಟ್ ಯಾವಾಗ ಹೊಟ್ಟೆ ಹಸುವಾಗ್ತಾ ಇರುತ್ತೆ ಅವಾಗೆಲ್ಲ ತಿಂತಾ ಇರಬೇಕು. ನಾನು ಮಿಡ್ ನೈಟಲ್ಲಿ ಹೊಟ್ಟೆ ಹಸುವಾದ್ರೂ ಎದ್ದೇನಾದರೂ ಸ್ನ್ಯಾಕ್ಸ್ ಹುಡುಕ್ತಾ ಇರ್ತೀನಿ ಸಿಕ್ಕಾಪಟ್ಟೆ. ನಾನು ಆ ಥರ ತಿಂಡಿ ಪೋತಿ ಅಂತ ಹೇಳ್ತಾರೆ, ಆ ಥರ ನಾನು. ಅಂದರೆ ತಿನ್ನೋದು ಸ್ವಲ್ಪನೇ ಆದ್ರೂ ಹೊಟ್ಟೆ ಹಸ್ದಾಗ ಸ್ವಲ್ಪ ತಿಂತೀನಿ ಅಷ್ಟೇ. ಒಂದೇ ಟೈಮ್ ಎಲ್ಲನೂ ನನ್ನ ಕೈಲಿ ಆಗಲ್ಲ ತಿನ್ನೋದಕ್ಕೆ. ಆ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇದೆಲ್ಲ ಫಾಲೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೋಡಿದಾಗ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನಿಮಗೆ ಏನು ಅನಿಸುತ್ತೋ ಆ ಥರ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮ್ಮಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ ನಾವು ಅದನ್ನು ತಿದ್ಕೊಂಡು ನೆಕ್ಸ್ಟು ಇದನ್ನು ಮಾಡ್ಕೊಂಡು ಹೋಗ್ತೀವಿ, ವೀಡಿಯೋಸ್ನಾಗಿರ್ಬೋದು ಇದನ್ನೆಲ್ಲ. ಅಂದರೆ ನಮಗೂ ಗೊತ್ತಿರಲ್ಲ ಅಲ್ವಾ ಏನು ಕಂಟೆಂಟ್ ಮಾಡ್ತಾ ಇರ್ತೀವಿ. ಆವಾಗ ನಿಮ್ಮ ಮನಸ್ಸಿಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಾಗಿರಲ್ಲ. ನೀವು ಅಕಸ್ಮಾತ್ ನಮ್ಮಲ್ಲಿ ಏನಾದರೂ ತಪ್ಪಿತ್ತು, ನಾವೇನಾದರೂ ತಪ್ಪು ಮಾತಾಡಿದ್ದೀವಿ ಅಂತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಬ್ಯಾಡಾಗಂತನೂ ಅಂದ್ಕೊಳ್ಳಲ್ಲ. ನಿಮ್ಮ ಒಪಿನಿಯನ್ ಅದು, ನೀವು ಯಾವ ಥರ ಇದು ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ
ಹಾಲನ್ನು ಕಾಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ನನಗೆ ಬ್ಲೂ ಕಲರ್ ಪ್ಯಾಕೆಟ್ ಹಾಲು ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ಊರ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಹಸುದು ಎಮ್ಮೆದು ಅಲ್ಲೇ ಕುಡಿಯೋದ್ರಿಂದ ಇದು ಬ್ಲೂ ಕಲರ್ ಪ್ಯಾಕೆಟ್ ಬಂದು ತಿನ್ನಾಗಿರುತ್ತೆ ಅಷ್ಟೇ, ಅಂದರೆ ತೆಳುವಾಗಿರುತ್ತೆ ಅಷ್ಟೇ, ಆದರೆ ಟೇಸ್ಟ್ ಮಾತ್ರ ಒರಿಜಿನಲ್ ಹಾಲು ಥರನೇ ಇರುತ್ತೆ. ಇದು ಸಿಕ್ಕಿಲ್ಲ ಅಂತ ಅಂದರೆ ಮಾತ್ರನೇ ನಾನು ಆರೆಂಜ್ ಕಲರ್ ತೊಗೋತೀನಿ, ಅಂದರೆ ಬೇರೆ ಇದಕ್ಕೆ ಹೋಗ್ತೀನಿ. ಇದು ಸಿಕ್ಕಿದ್ರೆ ನಾನು ಇದೇ ತೊಗೋತೀನಿ, ಸ್ವಲ್ಪ ತೆಳುವಾಗಿರುತ್ತೆ ಅಷ್ಟೇ, ಇದೇನೇ ತೊಗೋತೀನಿ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಅಕಸ್ಮಾತು ಹಸು ಎಮ್ಮೆಗಳು ಇಲ್ಲ ಅಂತ ಅಂದರೆ ಅಂದರೆ ಸಿಟಿ ಕಡೆ ಬೇರೆ ಎಲ್ಲಾದರೂ ಇತ್ತು ಅಂತಂದರೆ ಬ್ಲೂ ಕಲರ್ ಪ್ಯಾಕೆಟು ಒರಿಜಿನಲ್ ಅಂತ ಹೇಳ್ತಾರೆ. ಅಂತಂದರೆ ಅದು ನ್ಯಾಚುರಲ್ ಹಾಲು ಥರ ಇರುತ್ತೆ ಅಂತ ಹೇಳಿಬಿಟ್ಟು, ಅದು ತಿನ್ನಾಗಿರುತ್ತೆ, ತೆಳುವಾಗಿರುತ್ತೆ, ಬಟ್ ಮಕ್ಕಳಿಗೆಲ್ಲ ಸೇಫ್ ಇರುತ್ತೆ, ಆ ಥರ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಅವಲಕ್ಕಿ ಕೂಡ ನೆನೆಸಿದ್ದೆ ಅಲ್ವಾ, ಅದನ್ನು ನಾನು ಸೋರ್ಲಿಕ್ಕಿಟ್ಕೊಂಡು ಜಾಸ್ತಿ ಹೊತ್ತು ನೆನೆಸ್ಬೇಕಾದ ಅವಶ್ಯಕತೆ ಇರಲ್ಲ. ಯಾಕಂತಂದರೆ ನಾವು ರೆಡಿ ಮಾಡ್ಕೊಳ್ಳೋದು ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕೋ ಟೈಮಲ್ಲಿ ನಾವು ನೆನೆಸೋಕೆ ಇಟ್ಕೊಂಡ್ರೆ ಸಾಕು, ಆವಾಗ ಉದುರಾಗಿ ಬರುತ್ತೆ. ನಾನಿಲ್ಲಿ ಟೊಮೆಟೊನು ಮಿಕ್ಸ್ ಮಾಡಿ ಸ್ವಲ್ಪ ರುಚಿ ಅರಿಶಿನ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಇದು ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ. ನೀವು ಬೇಕಂತ ಅಂದರೆ ಕ್ಯಾರೆಟ್ ತುರಿನ ಸ್ಕಿಪ್ ಮಾಡಿ ತೆಂಗಿನಕಾಯಿ ತುರಿ ಹಾಕೋಬೋದು, ಇಲ್ಲಾಂದರೆ ಎರಡೂ ಕೂಡ ಹಾಕೋಬೋದು. ನೋಡಿ, ಜಾಸ್ತಿ ಹೊತ್ತು ಸೋಕ್ ಮಾಡಿಲ್ಲ ಅಂತ ಅಂದರೆ ಅದನ್ನು ಸೋರ್ಲಿಕ್ಕೆ ಇಟ್ಕೊಂಡ್ರೆ ಉದುರಾಗಿ ಬರುತ್ತೆ ಅವಲಕ್ಕಿ ಉಪ್ಪಿಟ್ಟು, ಇಲ್ಲ ಅಂತಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಒಂದು 10 ನಿಮಿಷ ನೆಂದರೆ ಸಾಕು, ಅದನ್ನು ಎತ್ಕೊಂಡು ಸೋರ್ಲಿಕ್ಕೆ ಇಟ್ಕೊಂಡ್ಬಿಟ್ರೆ ಸಾಕು, ಅದೇ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಲ್ಲ, ಇದು ನಾನೇ ಬೆಳೆಸಿದ್ದು. ಇದು ಸ್ವಲ್ಪನೇ ಕಿತ್ಕೊಂಡ್ಬಂದು, ಅಂದರೆ ಸ್ವಲ್ಪನೇ ಹಾಕಿದ್ರೆ ಸಾಕು, ಸಖತ್ತು ಫ್ಲೇವರ್ ಬರುತ್ತೆ, ತುಂಬ ಅಂದರೆ ತುಂಬ ಘಮ ಇರುತ್ತೆ. ಟಿಫನ್ ಆದಮೇಲೆ ಅದ್ರ ಜೊತೆಗೆ ಒಂದು ಕಾಫಿ ಇಲ್ಲ ಅಂದರೆ ಹೇಗೆ ಹೇಳಿ, ಅದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿನ ರೆಡಿ ಮಾಡ್ಕೋತೀನಿ. ನಾನು ಕಾಫಿ ಟೀ ಅಂತೂ ಕುಡಿಯೋದೇ ಇಲ್ಲ, ಕಾಫಿ ಕುಡಿಯೋದಿಲ್ಲ, ಅಪರೂಪ. ಕಾಫಿ ಹಾಲು ಎಲ್ಲ ಕುಡಿಯೋದು. ಅದಕ್ಕೆ ಸ್ವಲ್ಪ ಲೆವಿಸ್ಟಾ ಅಥವಾ ಯಾವುದಾದ್ರೂ ಅಷ್ಟೇ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಬೆಲ್ಲ, ಶುಗರ್ ಸ್ವಲ್ಪ ಕಡಿಮೆ ನಾನು ಯೂಸ್ ಮಾಡೋದು, ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಅದಾದಮೇಲೆ ಅದ್ರ ಮೇಲ್ಗಡೆ ಹಾಲು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪನ ಅದು ಏನು ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಶುಗರ್ ಹಾಕೋಬೋದು, ಬೆಲ್ಲದಲ್ಲೇ ನನಗೆ ಸೂಪರಾಗಿರುತ್ತೆ. ಆಮೇಲೆ ನೋಡಿ, ಅವಲಕ್ಕಿ ಉಪ್ಪಿಟ್ಟು ಎಷ್ಟು ಉದುರಾಗಿದೆ. ಅದ್ರ ಜೊತೆಗೆ ಖಾರ ಬೂಂದಿ ಇತ್ತು ಅಂತ ಹೇಳಿಬಿಟ್ಟು ಖಾರ ಬೂಂದಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಕಾಫಿ ಜೊತೆ ಮತ್ತು ಅವಲಕ್ಕಿ ಉಪ್ಪಿಟ್ಟು ಖಾರ ಬೂಂದಿ ಜೊತೆ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಈ ಥರ ನಡೆಯುತ್ತೆ. ಮತ್ತು ನಾನು ಏನು ಗೊತ್ತಾ, ನಾನು ತಿನ್ನಬೇಕಾದ್ರೆ ನೋಡಬೇಕಾದ್ರೆ ಟಿ ವಿನಾಗಿರ್ಬೋದು, ಫೋನ್ ಆಗಿದ್ರು ಒಂಥರ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಈ ಥರ ನಾನು ಆದಷ್ಟು ಕಂಟ್ರೋಲ್ ಮಾಡ್ಬೇಕು ಅನ್ಕೋತೀನಿ, ಬಟ್ ಕಂಟ್ರೋಲ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಬಾಯ್.